ಚಲನಚಿತ್ರೋತ್ಸವಕ್ಕೆ ಭಾರತ ಚಿತ್ರರಂಗದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ನಿನ್ನೆ ವೇದಿಕೆ ಮೇಲೆ ಸಿಡಿದಿದ್ದಾರೆ. ಬೆಂಗಳೂರು ಚಲನಚಿತ್ರೋತ್ಸವ ಉದ್ಘಾಟನೆಗೆ ನಟ ನಟಿಯರು ನಿನ್ನೆ ಗೈರಾಗಿದ್ರು. ಒಂದು 20-25 ಜನರು ಬಿಟ್ರೆ ಯಾರು ಕೂಡ ಆಗಮಿಸಿರ್ಲಿಲ್ಲ. ಅಲ್ಲರಿ, ಶಿವಣ್ಣ ಬಂದಿದ್ದಾರೆ ಅಂದ್ರೆ ಅವರು ಈಗ ತಾನೇ ಅಮೆರಿಕಕ್ಕೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಂಡ್ ಬಂದಿದ್ದಾರೆ. ಅವರೇ ಕೂಡ ರೆಸ್ಟ್ ತಗೊಳ್ದೆ ಕರೆದು ಕೂಡಲೇ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ಆಗಮಿಸ್ಬೇಕು ತಾನೆ. ಯಾಕೆ ನಿಮಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ನಿಜಕ್ಕೂ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ ಡಿಕೆಶಿ ಅವರು ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಾಗ ಬರ್ತೀರಿ, ನಾವು ಕರೆದಾಗ ಬರೋದಿಲ್ಲ. ಶೂಟಿಂಗಿಗೆ ಅನುಮತಿ ಕೊಡದಿದ್ರೆ ನೀವೇನ್ ಮಾಡ್ತೀರಿ? ಹಾಗಾದ್ರೆ ಸಿನಿಮಾದವರು ಸಿನಿಮಾ ಕಾರ್ಯಕ್ರಮಕ್ಕೆ ಬರಬೇಕು. ಇದು ಚಲನಚಿತ್ರೋತ್ಸವ ಕಾರ್ಯಕ್ರಮ, ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು, ಇಂಡಸ್ಟ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ನೀವು ಬರಬೇಕು. ಇನ್ಯಾರು ಬರಬೇಕು? ಬೇರೆಯವ್ರನ್ನ ಕರ್ಸಕ್ಕಾಗತ್ತಾ? ಜನ ನಾವು ಸೇರಿಸ್ತೀವಿ, ನೀವು ಬನ್ನಿ. ಬರ್ಬೇಕಾಗಿತ್ತು, ನಾವು ಕರೆ ಕೊಟ್ಟ ಮೇಲೆ ನೀವು ಬರ್ಬೇಕಾಗಿತ್ತು. ವೀಕೆಂಡ್ ನಾನು ಮಾತ್ರಕ್ಕೆ ನೀವು ಸರ್ಕಾರಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ನಾವು ಯಾರಿಗೋಸ್ಕರ ಮಾಡಬೇಕು? ಸರ್ಕಾರಿ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಚಲನಚಿತ್ರೋತ್ಸವ ಮಾಡ್ತಿರೋದು ಸಿನಿಮಾದವರಿಗೋಸ್ಕರ, ನನಗಲ್ಲ. ನಿಮಗಾಗಿ ಮಾಡ್ತಿರೋ ಸಿನಿಮಾ ಉತ್ಸವಕ್ಕೆ ಒಬ್ಬ ಕಲಾವಿದನು ಕೂಡ ಬಂದಿಲ್ಲ. ಒಟ್ಟು 20-25 ಸಿನಿಮಾದವರು ಇಲ್ಲಿ ಹಾಜರಿಲ್ಲ. ಇದು ಒಳ್ಳೆಯ ನಡೆ ಅಲ್ಲ. ಕೇವಲ 20 ಜನಕ್ಕೆ ಸಿನಿಮಾ ಅನ್ನೋದು ಬೇಕಾಗಿರೋದಾಗಾದ್ರೆ ನೀ ನನಗಿದ್ರೆ ನಾನು ನಿನಗೆ, ಇಲ್ದಿದ್ರೆ ನಿಮ್ಮ ದಾರಿ ನಿಮ್ಗೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಮನೆ ಕಾರ್ಯಕ್ರಮ ಅಲ್ಲ, ಅಥವಾ ಡಿಕೆ ಶಿವಕುಮಾರ್ ಅವರ ಮನೆ ಕಾರ್ಯಕ್ರಮ ಅಲ್ಲ. ಇದು ಕನ್ನಡ ಚಿತ್ರೋದ್ಯಮದ ಕಾರ್ಯಕ್ರಮ. ಎಲ್ಲಾ ಕಲಾವಿದರುಗಳು ಇಲ್ಲಿಗೆ ಆಗಮಿಸಬೇಕಾಗಿತ್ತು. ಯಾಕೆ ಬರಲಿಲ್ಲ? 20-25 ಜನರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜಿಸಬೇಕಾ? ನಾವು ಜನರನ್ನ ಸೇರಿಸ್ತೀವಿ, ನೀವು ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು. ಇವತ್ತು ಇಂಟರ್ನ್ಯಾಷನಲ್ ಗೌರ್ಮೆಂಟ್ ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ. ಇದೇನು ಸಿದ್ದರಾಮಯ್ಯನವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದ್ರೆ ಕಿಶೋರ್ದಲ್ಲ, ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ? ನಾವು ಬೇಕಾದ್ರೆ ಜನ ಸೇರ್ಸೋದೇನು, ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು, ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು. ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ, ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಆಕ್ಟರ್ಗೆ ಬರಲಿಲ್ಲ ಅಂತಂದ್ರೆ ಏನಕ್ಕೆ ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು? ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಏನು, ನಿನ್ನೆ ತಾನೇ ನಾನು 2 ರೌಂಡ್ ಮೀಟಿಂಗ್ ಆಯಿತು. ನಿನ್ನೆ ತಾನೇ ಇಫಾನ ಇಲ್ಲಿ ಮಾಡಬೇಕು, ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಂಕ್ಷನ್ನ ಇಲ್ಲಿ ಮಾಡಬೇಕು ಅಂತೇಳಿ, ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ. ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್